ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಬ್ಲೌಸಿಗೆ ಡಾಟ್ ಹಿಡಿಯೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಶೋಲ್ಡರ್ ಸೆಂಟ್ರ್ ಮಾಡ್ಕೊಂಡು 9.5 ಇಂಚಿಗೆ ಒಂದು ಡಾಟ್ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ನೀಟಾಗಿ ಅದನ್ನು ಸ್ಕೇಲಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಿದ್ದೀನಿ ಅಂತ. ಅದೇ ಶೋಲ್ಡರಲ್ಲಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನೀಟಾಗಿ ಆ ಡಾಟ್ಗಳ್ನ ಹಿಡಿಬೇಕು. ಆ ಡಾಟ್ ಹಿಡಿಬೇಕಾದ್ರೂ ಅಷ್ಟೇ, ಕೆಳಗಡೆ ಡಾಟ್ ಹಿಡಿಬೇಕಾದ್ರೆ 1/4 ಇಂಚು ಸಮ ಮಾಡ್ಕೊಂಡು ನೀಟಾಗಿ ಡಾಟ್ ಹಿಡಿಬೇಕು. ಆವಾಗ ಆ ರೀತಿ ಹಿಡಿಯೋದ್ರಿಂದ ಬ್ಲೌಸಲ್ಲಿ ಕಪ್ಸು ಒಂಥರ ಚೂಜು ಥರ ಆಗಲ್ಲ, ನೀಟಾಗಿ ನೀಟ್ ಫಿನಿಶಿಂಗ್ ಇರುತ್ತೆ ಸ್ನೇಹಿತರೆ. ಇದೇ ರೀತಿ ಎರಡು ಕಡೆನೂ ಅಷ್ಟೇ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಹಿಡಿಬೇಕು. ನೋಡಿ ನಾನು ಯಾವ ರೀತಿ ಹಿಡಿತಾ ಇದ್ದೀನಿ ಅನ್ನೋದನ್ನು. ಅದೇ ರೀತಿ ಇನ್ನೊಂದು ಕಡೆನೂ ಅಷ್ಟೇ, ಶೋಲ್ಡರ್ ಸೆಂಟ್ರು 9.5 ಇಂಚಿಗೆ ಒಂದು ಬಸ್ಟ್ ಪಾಯಿಂಟ್ ಮಾಡ್ಕೊಂಡು ಅಲ್ಲಿಂದ 1.5 ಇಂಚು ಗ್ಯಾಪಲ್ಲಿ ಎಲ್ಲ ಕಡೆಗೂ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಅದನ್ನು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಡು ಅದನ್ನು ಇವಾಗ ಸ್ಟಿಚಿಂಗ್ ಆಗ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ಸ್ಟಿಚಿಂಗ್ ಆಗ್ತಿದ್ದೀನಿ ಅಂತ. ಆನಂತರ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಬೇಕು. ಸೀದಾ ಇರೋದನ್ನು ಸೀದಾ ಇಟ್ಕೊಂಡು ನೀಟಾಗಿ ಆ ರೀತಿ ಅಟ್ಯಾಚ್ ಮಾಡ್ಕೊಬೇಕು. ಕೆಳಗಡೆ ಡಾಟ್ನ ಸ್ವಲ್ಪ ಫೋಲ್ಡಿಂಗ್ ಮಾಡಿ ಒಳಗಡೆ ಕೊಡಬೇಕು. ಆ ರೀತಿ ಕೊಡೋದ್ರಿಂದ ನೀಟಾಗಿ ಕಪ್ಸ್ ಇರುತ್ತೆ, ಇಲ್ಲ ಒಂಥರ ಕಪ್ಸು ಫ್ಲಾಟ್ ಆಗುತ್ತೆ. ಆ ರೀತಿ ಆದಮೇಲೆ ರೋಲ್ ಮಾಡಿ ನೀಟಾಗಿ ಅದನ್ನು ಒಳಗಡೆ ಸೇರಿಸಿ ಸ್ಟಿಚಿಂಗ್ ಹಾಕೋಬೇಕು. ಆಮೇಲೆ ಆನಂತರ ಮೇಲ್ಗಡೆನೂ ಅಷ್ಟೇ ಕಿನಾರಿ ಸ್ಟಿಚಿಂಗ್ ಹಾಕಬೇಕು. ಎಕ್ಸ್ಟ್ರಾ ಇರೋ ಕ್ಲಾತು ಬಂದಿದ್ದರೆ ಅದನ್ನು ನೀಟಾಗಿ ಟ್ರಿಮ್ ಮಾಡಿ ತೆಗಿಬೇಕು. ಆನಂತರ ಇನ್ನೊಂದು ಕಡೆನೂ ಅಷ್ಟೇ ನೀಟಾಗಿ ನಾವು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಬೇಕು. ಅದನ್ನು ಅಷ್ಟೇ ಸೇಮ್ ಥರನೇ ಇನ್ವಿಸಿಬಲ್ ಬೆಲ್ಟ್ ಮಾಡ್ತಿದ್ದೀನಿ ನಾನು. ಆ ರೀತಿ ಮಾಡೋದ್ರಿಂದ ಕ್ಲಾತಲ್ಲಿ ಎಳೆ ಬಿಟ್ಕೊಳ್ಳೋದೇ ಆಗಲಿ ಅಥವಾ ಈ ಜರಿ ಸೀರೆಗಳು ಚುಚ್ಚುತ್ತವೆ ಸ್ನೇಹಿತರೆ. ಆ ರೀತಿ ಯಾವುದೇ ಥರನೂ ಆಗಲ್ಲ ಈ ರೀತಿ ಮಾಡೋದ್ರಿಂದ. ಈ ರೀತಿ ಮಾಡ್ಕೊಂಡು ನೀಟಾಗಿ ರೋಲ್ ಮಾಡಿ ಕೆಳಗಡೆ ಇರೋದನ್ನು ಮೇಲ್ಗಡೆ ಮಾಡ್ಕೊಂಡು ಸ್ಟಿಚಿಂಗ್ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಹಾಕಬೇಕು. ನೋಡಿದ್ರಲ್ಲ, ಇದೇ ರೀತಿ ನೀಟಾಗಿ ಸ್ಟಿಚ್ ಹಾಕಬೇಕು. ಆನಂತರ ನಾವು ಎರಡನ್ನೂ ಕರೆಕ್ಟಾಗಿ ಉಕ್ಸ್ ಮನೆ ಮಾಡೋದಕ್ಕೆ ಎರಡು ಕರೆಕ್ಟಾಗಿವೆಯಾ ಅಂತ ನೋಡ್ಕೊಂಡು ಸಮ ಇದ್ದಾವೆ ಅಂತ ನೋಡ್ಕೋಬೇಕು. ಏನಾದರೂ ಸಮ ಇರಲಿಲ್ಲ ಅಂದರೆ ಯಾವ ಕಡೆ ಉದ್ದ ಇರುತ್ತೋ ಆ ಕಡೆಗೆ ನಾವು ಸೆಂಟ್ರ್ ಡಾಟ್ ಇರ್ತೀವಲ್ಲ ಅದನ್ನು ಸ್ವಲ್ಪ ಇಟ್ಕೋಬೇಕು. ಆನಂತರ ಎರಡು ಸಮ ಮಾಡ್ಕೊಂಡು ಇವಾಗ ನಾನು ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿಯೇ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಈ ರೀತಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡ್ಕೊಂಡು ಆನಂತರ ಮೇಲ್ಗಡೆಗೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಂಬರ್ಬೇಕು. ನೋಡಿ ನಾನು ಯಾವ ರೀತಿ ಅಟ್ಯಾಚ್ ಮಾಡ್ತಿದ್ದೀನಿ ಅಂತ. ಇದೇ ರೀತಿ ಅಟ್ಯಾಚ್ ಮಾಡ್ಕೊಂಡು ಈಗ ಡಬಲ್ ಪಟ್ಟಿ ಅಟ್ಯಾಚ್ ಮಾಡಬೇಕು. ಡಬಲ್ ಪಟ್ಟಿನೂ ಅಷ್ಟೇ ನೀಟಾಗಿ ಮೇಲ್ಗಡೆ ಒಳಗಡೆ ಕ್ಲಾತಿಂದ ಮೇಲ್ಗಡೆಗೆ ತಗೋಬೇಕು. ಅದನ್ನು ಅಷ್ಟೇ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡು ಆ ರೀತಿ ಮಾರ್ಕ್ ಮಾಡ್ಕೊಂಡು ನಾವು ಉಕ್ಸಿನ ಮನೆಗಳ್ನ ಮಾಡ್ಕೋಬೇಕು. ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ. ಇದೇ ರೀತಿ ಮಾಡ್ಕೋಬೇಕು. ಒಂದು ಬ್ಲೌಸಲ್ಲಿ 5 ಉಕ್ಸ್ ಹಾಕೋ ಥರ ಉಕ್ಸಿನ ಮನೆಗಳ್ನ ಮಾಡ್ಕೊಬೇಕು. ಯಾವುದೇ ಬ್ಲೌಸ್ ಆಗಿರಲಿ ಈ ರೀತಿ ಮಾಡ್ಕೋಬೇಕು. ಆನಂತರ ಈ ರೀತಿ ಉಕ್ಸಿನ ಮನೆ ಮಾಡ್ಕೊಂಡ್ಮೇಲೆ ನಾವು ಶೋಲ್ಡರ್ನ ಅಟ್ಯಾಚ್ ಮಾಡಬೇಕು. ಶೋಲ್ಡರ್ನ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ನಾವು ಎರಡು ಕಡೆ ಶೋಲ್ಡರ್ನ ಅಟ್ಯಾಚ್ ಮಾಡಿ ಏನಾದರೂ ಶೋಲ್ಡರಲ್ಲಿ ಹೆಚ್ಚು ಕಡಿಮೆ ಬಂದಿದ್ದರೆ ಟ್ರಿಮ್ ಮಾಡಬೇಕು. ನಾವೇನಾದರೂ ಹೆಚ್ಚಾಗಿದ್ದರೆ ನಾವು ಯಾವುದೇ ಕಾರಣಕ್ಕೂ ನೆಕ್ಕಿನ ಕಡೆ ಕಟ್ ಮಾಡಬಾರ್ದು. ನೆಕ್ಕಿಂದ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಶೋಲ್ಡ್ರ್ ಕಡೆ ಬಂದು ಶೋಲ್ಡ್ರ್ ಕಡೆಯಲ್ಲಿ ಜಾಸ್ತಿ ಇದ್ದರೆ ಟ್ರಿಮ್ ಮಾಡ್ಕೋಬೇಕು. ಅಂದರೆ ಶೋಲ್ಡರ್ ಅಂದರೆ ಆರ್ಮೋಲ್ ಕಡೆಯಲ್ಲಿ ಜಾಸ್ತಿ ಇದ್ದರೆ ಅದನ್ನು ಹೆಚ್ಚು ಕಡಿಮೆ ಏನಾದರೂ ಇದ್ದರೆ 4 ಲೇಯರು ಒಂದೇ ಸಮ ಮಾಡ್ಕೊಂಡು ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ಆನಂತರ ನಾವು ತೋಳು ಅಟ್ಯಾಚ್ ಮಾಡೋದಕ್ಕೆ ಸೈಡಲ್ಲೂ ಅಷ್ಟೇ ಸೈಡನ್ನು 4 ಲೇಯರ್ನು ಇಟ್ಕೊಂಡು 4 ಸಮಾಗಿದ್ದಾವ ಅಂತ ನೋಡ್ಕೊಂಡು ಆ ರೀತಿ 4 ಏನಾದರೂ ಸಮ ಇರಲಿಲ್ಲ ಅಂದರೆ ಅಲ್ಲೂ ಅಷ್ಟೇ ಸ್ವಲ್ಪ ಟ್ರಿಮ್ ಮಾಡಿ ತಕ್ಕೊಂಡು ನೀಟಾಗಿ ಅದನ್ನು ಶೇಪ್ ತಗೋಬೇಕು. ಶೇಪ್ ತಗೊಂಡು ಅದ್ರ ಮೇಲೆ ಕ್ಲೀನಾಗಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಆನಂತರ ತೋಳನ್ನ ಅಟ್ಯಾಚ್ ಮಾಡಬೇಕು. ತೋಳನ್ನ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ಸೆಂಟ್ರಿಂದ ಫ್ರಂಟಿಗೆ ಬ್ಯಾಕಿಗೆ ಇಟ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ 2 ಸ್ಟಿಚ್ನ ಹಾಕೋಬೇಕು. ಆಮೇಲೆ ಸೈಡ್ ಫಿಟ್ಟಿಂಗ್ನ ಹಿಡಿಬೇಕು.
ಇದೇ ರೀತಿ ನಾನು ಎರಡು ತೋಳನ್ನು ಅಟ್ಯಾಚ್ ಮಾಡ್ಕೊಂಡು ನೀಟಾಗಿ ಎರಡೆರಡು ಸ್ಟಿಚ್ ಹಾಕ್ಕೊಂಡು ಹಿಡ್ದಿದ್ದೀನಿ. ಅದರಲ್ಲಿ ಏನಾದರೂ ಸ್ವಲ್ಪ ಕ್ಲಾತ್ ಏನಾದರೂ ಜಾಸ್ತಿ ಬಂದರೆ ತೋಳು ಅಟ್ಯಾಚ್ ಮಾಡಬೇಕಾದ್ರೆ ನೀವೇನು ಟೆನ್ಷನ್ ಮಾಡ್ಕೊಂಬೇಡ್ರಿ, ಅದನ್ನು ಟ್ರಿಮ್ ಮಾಡೋದು ತೆಗೀರಿ. ನೋಡಿ ನಾನು ಯಾವ ರೀತಿ ಅಟ್ಯಾಚ್ ಮಾಡ್ತಿದ್ದೀನಿ ಅನ್ನೋದನ್ನು ತೋಳನ್ನ. ಅದೇ ರೀತಿಯೇ ತೋಳು ಅಟ್ಯಾಚ್ ಮಾಡಬೇಕಾದ್ರೆ ನಿಧಾನಕ್ಕೆ ತಾಳ್ಮೆಯಿಂದ ಅಟ್ಯಾಚ್ ಮಾಡಬೇಕು. ನೋಡಿ ನಾನು ಯಾವ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಂತ. ಈಗ ಮೇಯ್ನ್ ಇರೋದೇ ಸೈಡ್ ಫಿಟ್ಟಿಂಗ್ ಹಿಡಿಬೇಕಾದ್ರೆ ತುಂಬ ಕೆಲವರು ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾರೆ. ನಾನು ಸಹ ಪ್ರಾಬ್ಲಮ್ಸ್ ಮಾಡಿದ್ದೀನಿ ಗೊತ್ತಿಲ್ಲದಲೇ. ಏನಪ್ಪ ಪ್ರಾಬ್ಲಮ್ಸ್ಗಳು ಅಂತಂದರೆ, ಕಡಿಮೆ ಚೆಸ್ಟ್ ಇರೋರಿಗೆ ಸ್ಟ್ರೈಟ್ ಸ್ಟಿಚ್ ಹಾಕಿ ಹಿಡ್ದಾಗ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಹೆವಿ ಚೆಸ್ಟ್ ಇರೋರಿಗೆ, ಆಮೇಲೆ ಬ್ರಾಡು ತಗೊಂಡು ಡೀಪ್ ನೆಕ್ ಇಟ್ಟಿರೋರಿಗೆ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ. ಆದರೆ ನಾವು ಅದನ್ನು ಯಾವ ರೀತಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ. ಇವಾಗ ತೋರಿಸ್ತೀನಿ ನಾನು ಎಲ್ಲಿ ಏನೇನು ಮಿಸ್ಟೇಕ್ ಮಾಡ್ತೀವಿ, ನಾವು ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು. ನಾವು ಮೇಯ್ನ್ ಮಾಡೋದೇ ಅಲ್ಲೇ ಮಿಸ್ಟೇಕು. ನಾನು ಫಸ್ಟು ಅದೇ ಥರನೇ ಮಾಡ್ತಿದ್ದೆ. ಇವಾಗ ಆ ಥರ ಮಾಡ್ತಿಲ್ಲ, ನೀಟಾಗೆ ಬರುತ್ತೆ ಎಲ್ಲದೂ. ಇವಾಗ ಯಾವ ಬ್ಲೌಸು ಕೊಟ್ಟರು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಈಗ ನಾವು ಈ ರೀತಿ ಇರೋದನ್ನೆಲ್ಲನ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ಅಂದರೆ, ನಾವು ಇವಾಗ ಮೆಜರ್ಮೆಂಟ್ ಬ್ಲೌಸ್ನ ತಗೊಂಡು ಉಕ್ಸಿಂಗ್ ಕಡೆಗಾಗಿದ್ದರೆ ಉಕ್ಸಿಂಗ್ ಕಡೆಗೆ, ರಿಂಗಿಂಗ್ ಕಡೆಗಾಗಿದ್ದರೆ ರಿಂಗಿಂಗ್ ಕಡೆಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮೆಜರ್ಮೆಂಟ್ ಬ್ಲೌಸಲ್ಲಿ ಕೊನೆ ಸ್ಟಿಚ್ಚು ಎಲ್ಲಿಗೆ ಬಂದಿತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು, ಆಮೇಲೆ ಬ್ಲೌಸು ಫ್ರಂಟಿಂದಿರುತ್ತಲ್ಲ ಸ್ನೇಹಿತರೆ, ಫ್ರಂಟಿಂದನ್ನು ಮಧ್ಯ ಮಾಡ್ಕೊಂಡು ನೋಡಿ ಈ ರೀತಿ ಹಿಡ್ದಾಗ ನೋಡಿ 1/2 ಇಂಚು ಹೆಚ್ಚು ಕಡಿಮೆ ಬರುತ್ತೆ. ಅಲ್ಲಿ ಸ್ವಲ್ಪ ಕ್ರಾಸಾಗಿ ಆ ಕಡೆ ಹೋಗುತ್ತೆ. ಆ ರೀತಿ ಸ್ಟಿಚ್ ಹಾಕ್ಕೊಬೇಕು. ಈ ರೀತಿ ಹೆವಿ ಚೆಸ್ಟ್ ಇರೋರಿಗೆ ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋಲ್ಲ. ಶೋಲ್ಡರ್ ಡ್ರಾಪ್ ಆಗೋದಾಗಲಿ ಅಥವಾ ಬಾಡಿ ಟೈಟ್ ಅನಿಸೋದೇ ಆಗಲಿ ಆ ರೀತಿ ಆಗಲ್ಲ. ಅದೇ ರೀತಿ ನಾನು ಇವಾಗ 3 ಸ್ಟಿಚ್ಚು ಹಾಕ್ತಾಯಿದ್ದೀನಿ. 3 ಸ್ಟಿಚ್ ಹಾಕಿ ನಾವೇನಾದರೂ ಎಕ್ಸ್ಟ್ರಾ ಕ್ಲಾತ್ ಬಂದಿರೋ ಅದನ್ನು ಟ್ರಿಮ್ ಮಾಡಿ ತೆಗೆದುಬಿಡಿ ಸಾಕು. ನಮಗೆ 2 ಇಂಚು ಮಾರ್ಜಿನ್ ಬಿಟ್ಟರು ಸಾಕು. ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿರ್ತೀನಿ, ಹಂಗಾಗಿ ಈಗ ಸ್ವಲ್ಪ ಟ್ರಿಮ್ ಮಾಡಿ ಅದನ್ನು ತೆಗ್ದಿದ್ದೀನಿ. ಅದೇ ರೀತಿ ಈ ಕಡೆನೂ ಅಷ್ಟೇ ಮಾರ್ಕ್ ಮಾಡ್ಕೊಂಡು ನೀಟಾಗಿ, ನಾನು ಹೇಳಿದ್ನಲ್ಲ ಉಕ್ಸಿಂಗ್ ಕಡೆದಾದರೆ ಉಕ್ಸಿಂಗ್ ಕಡೆಗೆ, ರಿಂಗಿಂಗ್ ಕಡೆದಾದರೆ ರಿಂಗಿಂಗ್ ಕಡೆಗೆ ಈ ರೀತಿ ಮಾರ್ಕ್ಗಳನ್ನ ಹಾಕಬೇಕು. ನೋಡಿ ಯಾವ ರೀತಿ ಮಾರ್ಕ್ ಮಾಡ್ತಿದ್ದೀನಿ ಅನ್ನೋದನ್ನು. ತೋಳಲ್ಲೂ ಅಷ್ಟೇ, ತೋಳಲ್ಲಿ ಕೆಲವ್ರಿಗೆ ಬಾಡಿ ಸಣ್ಣ ಇದ್ದು ತೋಳು ದಪ್ಪ ಇರುತ್ತೆ, ಅವರಿಗೂ ಅಷ್ಟೇ ಈ ಥರ ಕ್ರಾಸ್ ಸ್ಟಿಚ್ ಹಾಕಬೇಕು. ನೋಡಿ 1/2 ಇಂಚು ವೆರಿಗೇಷನ್ ಬಂದೈತೆ. ಈಗ ಮಾರ್ಕ್ ಮಾಡಿರೋದ್ರಲ್ಲಿ ಪರ್ಫೆಕ್ಟಾಗಿ ಕಾಣಿಸ್ತಾ ಐತೆ. ಇದೇ ಥರ ತೋಳಲ್ಲೂ ಅಷ್ಟೇ ಏನಾದರೂ ವೆರಿಗೇಷನ್ ಇದ್ದರೆ, ದಪ್ಪ ಇದ್ದು ಬಾಡಿ ಸಣ್ಣ ಇದ್ದರೆ ಈ ರೀತಿ ಸ್ಟಿಚ್ ಹಾಕ್ಕೊಬೇಕು. ನೋಡಿ ನಾನು ಯಾವ ರೀತಿ ಸ್ಟಿಚ್ ಹಾಕಿದ್ದೀನಿ ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಸಲ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಾನು ಹೇಳೋದನ್ನು ಪರ್ಫೆಕ್ಟಾಗಿ ನೀಟಾಗಿ 1 ಸಲ ಅಲ್ಲ 2 ಸಲ ವಿಡಿಯೋ ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದರೂ ಇದ್ರ ಬಗ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಅಂದರೆ, ನಿಮಗೆ ಯಾವುದ್ರ ಬಗ್ಗೆ ಅರ್ಥ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ವಿವರವಾಗಿ ತಿಳಿಸಿ ಹೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.